ಎಷ್ಟೋ ಕರ್ನಾಟಕ ಒಳಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗ್ತವೆ, ಇಂಗ್ಲಿಷನ್ನ ಮಾತಾಡ್ತಾ ಇದ್ದಾರೆ ಮಕ್ಕಳು, ತಂದೆ ತಾಯಿ ಕೂಡ ಮಕ್ಕಳ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ನಮ್ಮ ಜತ್ತ ತಾಲೂಕಿನಲ್ಲಿ ಎಷ್ಟು ಕನ್ನಡ ಪ್ರಾಥಮಿಕ ಶಾಲೆಗಳಿದಾವಲ್ಲ, ಇಷ್ಟು ಪ್ರಾಮಾಣಿಕವಾಗಿ ಕನ್ನಡವನ್ನ ಕಲಿತಾ ಇದ್ದಾರೆ. ಶಿಕ್ಷಕರು ಕೂಡ ಅವರಿಗೆ ಹಲವಾರು ವಿವಿಧ ಆಕ್ಟಿವಿಟಿ ಕಾರ್ಯಕ್ರಮ ಅಂತಂದ್ರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅವ್ರಿಗೆ ಹಮ್ಮಿಕೋತಾ ಇದ್ದಾರೆ. ಭಾಷಣ ಕಲಾ, ನೃತ್ಯ ಕಲಾ, ಕ್ರೀಡಾ ಕಲೆ, ಗಾಯನ ಕಲೆ, ಹೀಗೆ ಬೇರೆ ಬೇರೆ ಕಲೆಗಳನ್ನು ಅವರಲ್ಲಿ ಹುಟ್ಟು ಹಾಕ್ತಾ ಇದ್ದಾರೆ. ಅಲ್ಲದೆ ಅವರಿಗೆ ಸಾಕಷ್ಟು ಇಂಥ ವೇದಿಕೆಗಳಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ಗಮನಿಸಿದಾಗ ನಾವೇನು ಕನ್ನಡಿಗರಿಗಿಂತ ಕಡಿಮೆ ಇಲ್ಲ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇಲ್ಲಿ ಒಂದು 4-5 ವಿಷಯಗಳನ್ನು ತಮ್ಮಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡ ಉಳಿಸಿ ಬೆಳೆಸಿ ಅಂತೇಳಿ ನಾನು ಸ್ವಲ್ಪ ಪತ್ರಿಕೆ ರೂಪದಲ್ಲಿ ತಯಾರಿ ಮಾಡಿದ್ದೀನಿ, ಎಲ್ಲರಿಗೂ ಸಿಗುವಂತೆ ನಾನು ತಂದಿದ್ದೀನಿ. ಸರ್ವಾಧ್ಯಕ್ಷರ ಭಾಷಣ ಪತ್ರಿಕೆ ತಮಗ ಬೇಕು ಅಂತಂದ್ರೆ ನಾನು ಈ ಮಂಡಳಿಯವರಿಗೆ ಕೊಟ್ಟಿದ್ದೀನಿ, ತೆಗೆದುಕೊಳ್ಬೋದು. ಇಲ್ಲಿ ಹೊರನಾಡ ಕನ್ನಡಿಗರು ಅಂಥೇಳಿ ನಮ್ಮನ್ನ ಕರಿತಾ ಇದ್ದಾರೆ. ಅದಕ್ಕೆ ನಾವೇನು ತೆಗಿಬೇಕು, ಗಡಿನಾಡ ಸರ್ಟಿಫಿಕೇಟನ್ನು ತೆಗಿತೀವಿ. ಗಡಿನಾಡ ಸರ್ಟಿಫಿಕೇಟ್ ತಗೊಂಡು ನಮ್ಮ ಮಕ್ಕಳು 10th ಮುಗಿಸ್ತಾರ, ಇಲ್ಲಿ 2nd PUC ಮುಗಿಸ್ತಾರ. ಬೆಂಗಳೂರಂತಲ್ಲಿ ಹೋದಾಗ ಅಲ್ಲಿ ಒಂದು ಪರೀಕ್ಷೆ ತಗೋತಾರೆ. ಏನಂತ? ಕನ್ನಡ ಪರೀಕ್ಷೆ. ನೋಡ್ರಿ ಎಂಥ ವಿಪರ್ಯಾಸ ಅಂತ ಹೇಳ್ಬೋದು. 1ನೇತೆಯಿಂದ 12ನೇತೆ ತನಕ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ತಾರೆ ಒಂದು ವಿಷಯನ, ಮಾರ್ಕ್ ಲಿಸ್ಟ್ ಮುಂದೈತೆ ಅವ್ರ ಹತ್ರ, ಆದರೂ ಕನ್ನಡ ಪೇಪರ್ ಎಲ್ಲ ತಗೋತಾರೆ. ಕನ್ನಡ ಪೇಪರ್ ಅಂದ್ರೆ ನಿಮ್ಮ ಮಕ್ಕಳು ಕನ್ನಡ ಬರ್ತೈತೆ ಇಲ್ಲ ಅಂತ ಹೇಳಿ. ಇಂಥ ಒಂದು ವಿಪರ್ಯಾಸ ನಮಗೆ ಹೆಂಗಕ್ಕತಿ ಅಂತಂದ್ರೆ ಗಡಿನಾಡ ಕನ್ನಡ ಅಪಮಾನದ ವಿಷಯ ಅಂತ ನಾನು ಹೇಳ್ತೀನಿ ಈ ವೇದಿಕೆ ಮೂಲಕ. ಯಾಕಂದ್ರೆ ನಮ್ಮ ಮಕ್ಕಳು ಕನ್ನಡದವರು, ಗಡಿನಾಡ ಕನ್ನಡಿಗರು, ಸರ್ಟಿಫಿಕೇಟ್ ಐತಿ, ಕನ್ನಡದೊಳಗೆ 100 ಮಾರ್ಕ್ಸಿನ ಪೇಪರ್ ಬರ್ದಾರ, ಆದ್ರೂ ಅಲ್ಲಿ ಒಂದು ಟೆಸ್ಟ್ ಪೇಪರ್ ಬರಿಬೇಕಂತ ನಮ್ಮ ಮಕ್ಕಳು. ನೀಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ, CET ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಪರೀಕ್ಷೆ ತಗೋತಾರೆ ಗಡಿನಾಡ ಪ್ರಾಧಿಕಾರದವರು. ಇದು ಯಾವ ರೀತಿ ಅಂತಂದ್ರೆ ಕನ್ನಡಿಗರಿಗೆ ಒಂದು ಅಪಮಾನ ಅನ್ಸಲ್ವಾ? ಯಾಕಂದ್ರೆ ನಮ್ಮ ಮಕ್ಕಳು ಕನ್ನಡ ಕಲ್ತಾರಲ್ಲ, ಇದು ಮುಂದೆ ಹೋಗ್ಬೇಕಂತ ನಾವು ಪರೋಕ್ಷವಾಗಿ ಗಡಿನಾಡ ಪ್ರಾಧಿಕಾರದವರಿಗೆ ಒಂದು ತಿಳಿಸುವಂತ ವಿಷಯ. ಈ ಪರೀಕ್ಷೆ ನಿಲ್ಗಡೆ ಆಗ್ಬೇಕು. ನಮ್ಮಲ್ಲಿ ಕನ್ನಡ ಸರ್ಟಿಫಿಕೇಟ್ ಇದ್ರೆ ಸಾಕು, ನಮ್ಮ ಮಕ್ಕಳು ಕನ್ನಡಿಗರೇ ಅಂತ ನಾವು ಸಾಧ್ಯ ಮಾಡಿ ತೋರಿಸ್ಬೇಕಾಗೈತಿ. ಅದಕ್ಕಾಗಿ ಈ ಪರೀಕ್ಷೆ ತಗೊಳ್ಳುವಂತ ಕೆಲಸ ಕರ್ನಾಟಕದವರು ಮಾಡಬಾರ್ದು ಅಂತ ಈ ವೇದಿಕೆ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಮಕ್ಕಳು ಜಟ್ಬಾಗ್ ಆಗಿರ್ಬೋದು, ಸೊಲ್ಲಾಪುರ ಆಗಿರ್ಬೋದು, ಅಕ್ಕಲಕೋಟ ಆಗಿರ್ಬೋದು, ನಾವು ಗಡಿ ಕನ್ನಡಿಗರಂತ ನಮಗೆ ಈಗಾಗಲೇ ಹೇಳಿದ್ದಾರೆ. ಆದ್ರೂ ನವೋದಯ ಅಂತ ಪರೀಕ್ಷೆ ಒಳಗ, ಸೈನಿಕ್ ಸ್ಕೂಲ್ ಅಂತ ಪರೀಕ್ಷೆ ಒಳಗ ನಮ್ಮ ಮಕ್ಕಳಿಗೆ ಅವಕಾಶ ಇಲ್ಲ ಕರ್ನಾಟಕ ಒಳಗ. ಯಾಕಂದ್ರೆ ನಮಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಅವರು. ಗಡಿ ಕನ್ನಡಿಗರಿದ್ದೀವಿ, ಆದ್ರೆ ನಮಗೆ ಓಪನ್ ಒಳಗೆ ಹಿಡಿತಾರಲ್ಲಿ, ಜನರಲ್ ಮೆರಿಟ್. ಯಾಕೆ? ಈ ವೇದಿಕೆ ಮೂಲಕ ನಾವು ಕನ್ನಡ ಪ್ರಾಧಿಕಾರದವರಿಗೆ ತಿಳಿಸ್ಬೇಕಾಗೈತಿ. ನಾವು ಕನ್ನಡಿಗರು, ಗಡಿನಾಡ ಕನ್ನಡಿಗರು, ನಮ್ಮ ಮಕ್ಕಳು ಕನ್ನಡ ಓದ್ತಾರೆ, ಕನ್ನಡ ಬರೀತಾರೆ, ಕನ್ನಡ ಮಾತನಾಡ್ತಾರೆ, ಆದ್ರೂ ಅವರಿಗೆ ಅಲ್ಲಿ ಅವಕಾಶ ಇಲ್ಲ. ಬಿಜಾಪುರದಂತ ಸೈನಿಕ್ ಸ್ಕೂಲ್ನಂತ, ಕಿತ್ತೂರಿನಂತ ಸೈನಿಕ್ ಸ್ಕೂಲ್ನಲ್ಲಿ ಅವಕಾಶ ಇಲ್ಲ. ಯಾಕೆ? ನಮ್ಮ ಮಕ್ಕಳು ಕನ್ನಡಿಗರಲ್ವಾ? ಅದಕ್ಕಾಗಿ ನಾವು ಕೂಡ ಗಡಿನಾಡ ಪ್ರಾಧಿಕಾರದವರಿಗೆ ಈ ವಿಷಯನ ಕೂಡ ನಾನು ಸರ್ವಾಧ್ಯಕ್ಷರ ಭಾಷಣದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಅತ್ಯಂತ ಸಮಸ್ಯೆ ನಮ್ಮ ಎಲ್ಲ ಶಿಕ್ಷಕರಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಪ್ರಾಥಮಿಕ ಶಿಕ್ಷಕಿ ಆಗಿರ್ಬೋದು, ಹೈಸ್ಕೂಲ್ ಶಿಕ್ಷಕಿ ಆಗಿರ್ಬೋದು, ನಮಗೆ ಟ್ರೈನಿಂಗ್ ಕೋರ್ಸ್ ಕೊಡ್ತಾರೆ. ಜಿಲ್ಲಾ ಪರಿಷತ್ ಘಟ್ ವತಿಯಿಂದ ಟ್ರೈನಿಂಗ್ ಎಲ್ಲ ಕೊಡ್ತಿರ್ತಾರೆ. ಆದ್ರೆ ಟ್ರೈನಿಂಗ್ ತಗೊಳ್ಳೋರು ಕನ್ನಡದವರು, ಟ್ರೈನಿಂಗ್ ಕೊಡೋರು ಮಾತ್ರ ಮರಾಠಿಗರು. ಎಷ್ಟೋ ಶಿಕ್ಷಕರಿಗೆ ಬಹಳ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಇದನ್ನ. ಈಗ ನಾವು ಏನ್ ತರಬೇತಿ ತಗೋಬೇಕಪ್ಪ? ಟ್ರೈನಿಂಗ್ ಹೋಗ್ತೀವಿ, ಜಿಲ್ಲಾ ಪರಿಷತ್ ಮುಂಜಾನೆ ಸಾಲಿ ಮಾಡ್ತೀವಿ, ಮಧ್ಯಾಹ್ನ ಟ್ರೈನಿಂಗ್ ಹೋಗ್ತೀವಿ, ಮುಂಜಾನೆ 10 ಗಂಟೆಗೆ ಟ್ರೈನಿಂಗ್ ಶುರು
ಗಡಿನಾಡು ಬಹಳ ದೂರ ಇಲ್ಲ, ಬಿಜಾಪುರ ಸಮೀಪ ಇದೆ ನಮಗೆ. ಅಲ್ಲಿರುವಂತಹ ತರಬೇತಿದಾರರನ್ನು ತೆಗೆದುಕೊಂಡು ನಮಗೆ ತರಬೇತಿಯನ್ನು ನೀಡುತ್ತೆ ಆಗಿತ್ತು ಅಂತಂದ್ರೆ ನಾವು ಪೂರ್ಣವಾಗಿ ತರಬೇತಿಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ. ಯಾಕಂದ್ರೆ ನೋಡಿ, ಬಹಳ ಟೀಚರ್ಸ್ಗಳಿಗೆ ಬಹಳ ಸಮಸ್ಯೆ ಐತಿದು. ಮರಾಠಿ ಒಳಗೆ ಹೇಳ್ಬಿಡ್ತಾರೆ ಎಲ್ಲ ಟ್ರೈನಿಂಗ್ ಅನ್ನ, ನಾವೇನ್ ಕೇಳ್ಬೇಕಪ್ಪ ಕನ್ನಡದವರು? ಅದಕ್ಕೆ ಇದನ್ನು ಕೂಡ ನನ್ನ ಸರ್ವಾಧ್ಯಕ್ಷರ ನಾನು ನುಡಿ ಒಳಗ ಬರ್ದಿದ್ದೀನಿ. ನಮ್ಮ ಟ್ರೈನಿಂಗ್ ಏನಾಗಬೇಕು, ಕನ್ನಡದಲ್ಲಿ ನಡಿಬೇಕು ಅಂತ ನನ್ನ ಆಶೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಕನ್ನಡ ಗಡಿನಾಡ ಕನ್ನಡ ಐತಿ, ಕನ್ನಡ ಜಿಲ್ಲಾ ಪರಿಷತ್ ಶಾಲೆಗಳದಾವು. ಆದ್ರೆ ಇವತ್ತು ಈ ಒಂದು ಭಾಗದಲ್ಲಿ ಅಂಗನವಾಡಿ ಶಾಲೆಗಳು ಕನ್ನಡದಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ. ಅಂಗನವಾಡಿ ಅಂತಂದ್ರೆ ಮೂಲಃ ಬೇರು, ಗಿಡದ ಬೇರು ಅಂಗನವಾಡಿ ಶಾಲೆಗಳು. ಆ ಶಾಲೆಗಳಿಗೆ ಮಹಾರಾಷ್ಟ್ರ ಸರ್ಕಾರದ ಮಾನ್ಯತೆ ಇಲ್ಲ. ಮುಂದೆ ಮಕ್ಕಳು ಎಲ್ಲಿ ಸಿಗ್ಬೇಕ್ರಿ? ನಮ್ಮ ಕನ್ನಡ ಮಕ್ಕಳು ಕೇವಲ 4ನೇ 1ನೇ ನಾವು ಏನ್ ಮಾಡ್ಬೇಕು, ಅಡ್ಮಿಷನ್ ತಗೋಬೇಕು, ಮೂಲತಃ ಕಲಿಬೇಕಲ್ಲ ಬಾಲ್ವಾಡಿ ಒಳಗ. ಆ ಒಂದು ವ್ಯವಸ್ಥೆ ಕೂಡ ಕರ್ನಾಟಕ ಸರ್ಕಾರದವರು ಮಹಾರಾಷ್ಟ್ರ ಸರ್ಕಾರದವ್ರಿಗೆ ಹೇಳಿ ಈ ಗಡಿ ಭಾಗದಲ್ಲಿ ಜೆಟ್ ತಾಲೂಕಾಗಿರ್ಬೋದು, ಅಕ್ಕಲ್ಕೋಟ್ ತಾಲೂಕಾಗಿರ್ಬೋದು, ಅದೇ ರೀತಿ ಸೊಲ್ಲಾಪುರ, ದಕ್ಷಿಣ ಸೊಲ್ಲಾಪುರ ಆಗಿರ್ಬೋದು, ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಸರ್ಕಾರದಿಂದ ಅಂಗನವಾಡಿ ಶಾಲೆಗಳನ್ನು ತೆಗೆಯುವಂತ ಕೆಲಸ ಈ ಒಂದು ಭಾಗದಲ್ಲಿ ನಡೀಬೇಕಂತ ನಾನು ಇದನ್ನು ಕೂಡ ಈ ಒಂದು ಸರ್ವಾಧ್ಯಕ್ಷರ ನುಡಿಯಲ್ಲಿ ನಾನು ಉಲ್ಲೇಖ ಮಾಡಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿನ ಕಲಾವಿದರಿಗೆ, ಶಿಕ್ಷಕರಿಗೆ ಕೇವಲ ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ಆದರ್ಶ ಶಿಕ್ಷಕ ಪುರಸ್ಕಾರವನ್ನು ನೀಡ್ತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ದಿವಸ ನಮ್ಮ ಗಡಿ ಭಾಗದವರಿಗೆ ಒಮ್ಮೆನೂ ಆದರ್ಶ ಶಿಕ್ಷಕ ಅಂತ ಪುರಸ್ಕಾರ ಕೊಡ್ತಾ ಇಲ್ಲ. ಯಾಕೆ? ಕನ್ನಡ ಶಾಲೆಗಳಲ್ಲಿ 50 ವರ್ಷಗಟ್ಟಲೆ ಸೇವೆಯನ್ನು ಸಲ್ಲಿಸಂತ ಶಿಕ್ಷಕರಿಗೆ ಕರ್ನಾಟಕದವ್ರ ಜೊತೆಯಾಗಿ ಗಡಿನಾಡ ಕನ್ನಡಿಗರಿಗೆ ಕೂಡ ಪ್ರಶಸ್ತಿಯನ್ನು ಕೊಟ್ಟ ಅವ್ರಿಗೇನು ಬಹಳ ಒಂದು ಏನಾರೆ ಅವ್ರಿಗೆ ತೊಂದರೆ ಆಗ್ತದೆ, ಕೊಡ್ಬೇಕಲ್ಲ. ನಮ್ಮ ಶಿಕ್ಷಕರಿಗೆ ಒಂದು ವರ್ಷನಾಗ ಈ ಭಾಗಕ್ಕೆ ಒಂದು ಸ್ವಲ್ಪ ಜನ ಕೊಟ್ರ ಈ ಇರುವಂತ ಶಿಕ್ಷಕರಿಗೆ ಮತ್ತಷ್ಟು ಹೆಮ್ಮೆ, ಒಂದು ಉತ್ಸಾಹವನ್ನ ನಾವು ಕಾಣಕ್ ಸಿಗ್ತೈತಿ. ಇವತ್ತು ಈ ಸಮಯದಲ್ಲಿ ನಾ ಇನ್ನೂ ಒಂದು ಬೇಡಿಕೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ವೇದಿಕೆ ಮೂಲಕ. ಇಲ್ಲಿ ಗಡಿನಾಡಿನಲ್ಲಿ ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ಇದೇ ಬಿಜಾಪುರ ಜಿಲ್ಲೆ ಮೊದಲು ಬರಗಾಲ ಪ್ರದೇಶವಾಗಿತ್ತು. ಈಗ ಹೆಂಗ್ ನಮ್ಮ ಜತ್ ತಾಲೂಕ ಮಡ್ಡಿ ಭೂಮಿ, ಮಳೆ ಇಲ್ಲದ ಭೂಮಿ, ಬರಗಾಲ ಪ್ರದೇಶ ಅಂತ ಹೇಳ್ತೀವಲ್ಲ, ಆದ್ರೆ ಬಿಜಾಪುರದಲ್ಲಿ ಈಗ ಹೆಂಗ ಕೆರೆ ತುಂಬುವ ಯೋಜನೆಯನ್ನು ನಡೆಸಿ ಇವತ್ತು ವಿಜಯಪುರ ನಾಡು ಹಸಿರು ನಾಡನ್ನಾಗಿಸಿದ್ದಾರೆ ಕರ್ನಾಟಕದವರು. ಅದೇ ರೀತಿಯಾಗಿ ನಮ್ಮ ಭಾಗಕ್ಕೂ ಕೂಡ ಸಾಧ್ಯವಾದಷ್ಟು, ಇಲ್ಲಿ ಕೇವಲ ಸಾಹಿತ್ಯಕಾರರು ಮಾತ್ರ ಇದನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಗಡಿ ಭಾಗದಲ್ಲಿ ಇದು ಸುಮಾರಾಗಿ ನಾವು 25 ವರ್ಷ ನನ್ನ ಮದುವೆಯಾಗಿ ನಾನು ಈ ಭಾಗಕ್ಕೆ ಬಂದಾನಿಂದ ನಮ್ಮ ಮಾವನವರು ಈಗಾಗಲೇ ಮಸರಿ ಸರ್ ಅವರು ಹೇಳಿದ್ರು, ಕಾಮ್ರೇಡ್ ಕಲ್ಲಪ್ಪ ಮಾಮ ಹೊರ್ತಿಕರ್ ಅವರು ಸತತವಾಗಿ ಒಂದು ಪತ್ರವನ್ನ ಬರಿತಾ ಇದ್ರು. ಅವರು ಏನಂತ, ಮಹಾಜನ್ ವರದಿ ಪ್ರಕಾರ ಈ ಜತ್ ಭಾಗದ ಪೂರ್ವ ಭಾಗದ 44 ಹಳ್ಳಿಗಳು ಕರ್ನಾಟಕದ ಒಂದು ಭಾಗಕ್ಕೆ ಸೇರಿಸಬೇಕು ಅಂತ ಅವರು ಸಾಕಷ್ಟು ಸಲ ಮುಖ್ಯಮಂತ್ರಿಯವರಿಗೆ ಪತ್ರಗಳನ್ನ ಬರೆದಿದ್ದು ನೋಡಿದ್ವಿ ನಾವು. ಯಾಕಂದ್ರೆ ಈ ಭಾಗದಲ್ಲಿ ನೀರಿನ ಅಭಾವ ಕೇವಲ ಮಹಾರಾಷ್ಟ್ರದವರು ಕರ್ನಾಟಕದವ್ರ ಮೇಲೆ ಹೇರೋದು, ಕರ್ನಾಟಕದವರು ಮಹಾರಾಷ್ಟ್ರದ ಮೇಲೆ ಹೇರೋದು. ಆದ್ರೆ ನೀರು ಮಾತ್ರ ಅನುಭವಿಸಿದ್ರು ಗಡಿನಾಡ ಕನ್ನಡಿಗರು. ಎಷ್ಟೋ ಜನರು ಈ ಭಾಗದಾಗ ನೀರಿಲ್ಲದೆ ಸಾಕಷ್ಟು ಬರಗಾಲ ಪರಿಸ್ಥಿತಿನ ಅನುಭವಿಸ್ತಾ ಇದ್ದಾರೆ. ಈಗಾದರೂ ಕೂಡ ನಮ್ಮ ಮಾವನವರು ಹೇಳಿದಂತ ಹಾದಿಯಲ್ಲಿ ನಮ್ಮ ಇನ್ನುಳಿದ ಭಾವನವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಪ್ರಯತ್ನದಲ್ಲಿ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆ ಪ್ರಯತ್ನದಲ್ಲಿ ಅದಾರೆ ಅಂತ ನಾ ಈ ವೇದಿಕೆ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಮೊನ್ನೆ ಕಾರ್ಯಕ್ರಮ ಆಯಿತು, ಎಷ್ಟೋ ಮಹಾರಾಷ್ಟ್ರ ಸರ್ಕಾರದವರಿಗೆ ಕೂಡ ಮನವಿ
ಮಾಡಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ನೀರಾವರಿ ಯೋಜನೆ ಆಗಬೇಕು ಅಂತೇಳಿ ಆ ಪ್ರಯತ್ನ ಇನ್ನೂ ಐತಿ, ಅದೇ ರೀತಿ ನಡೆದಿದೆ. ಹಾಗಾಗಿ ಈ ವೇದಿಕೆ ಮೂಲಕ ನಾವು ಕೂಡ ನಮ್ಮ ಸಾಹಿತ್ಯ ಬಳಗದಿಂದ ಇದನ್ನು ನಾವು ಕೂಡ ಹೋರಾಟ ಬಂತು ಅಂತಂದ್ರೆ ನಾವು ನೀವೆಲ್ಲರೂ ಕೂಡಿಕೊಂಡು ಈ ಒಂದು ನೀರಿನ ವ್ಯವಸ್ಥೆಗಾಗಿ ಕೈ ಜೋಡಿಸೋಣ ಅಂತ ನಾನು ಈ ಸಾಹಿತ್ಯ ಸಮ್ಮೇಳನದ ಮೂಲಕ ತಮ್ಮಲ್ಲಿ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಈ ಗಡಿಭಾಗದಲ್ಲಿರುವಂಥ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಕರ್ನಾಟಕ ಸರ್ಕಾರದಿಂದ ಕೇವಲ ಅನುದಾನ ಎಲ್ಲಿ ಸಿಗ್ತೈತಿ ಅಂದ್ರೆ ಇಂಥ ಸಂಸ್ಥೆಗಳಲ್ಲಿ ಅನುದಾನ ಸಿಕ್ಕೈತಿ, ಇಲ್ಲ ಅಂತ ಅನ್ನೋದಿಲ್ಲ. ಎಷ್ಟೋ ಕನ್ನಡ ಸಂಸ್ಥೆಗಳಿಗೆ ಕರ್ನಾಟಕ ಗಡಿ ಪ್ರಾಧಿಕಾರ ಅಭಿವೃದ್ಧಿಯಿಂದ ಸಾಕಷ್ಟು ಲಕ್ಷಗಟ್ಟಲೆ ಹಣವನ್ನು ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳಿಗೆ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ, ಮಠ ಮಾನ್ಯಗಳಿಗೆ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಗಡಿ ಭಾಗದಲ್ಲಿರುವಂತ ಏನು ನಮ್ಮ ಗಡಿ ಕನ್ನಡಿಗರ ಮಕ್ಕಳಿಗೋಸ್ಕರ ಶಿಷ್ಯ ವೇತನ ಸ್ಕಾಲರ್ಶಿಪ್ ಅಂತ ಅನ್ನೋದೇನು ನಮ್ಮ ಮಹಾರಾಷ್ಟ್ರ ಸರ್ಕಾರ ಒಳಗೆ ಐತಲ್ಲ, ಹಂಗ ಕರ್ನಾಟಕ ಸರ್ಕಾರದವರು ಕೂಡ ನಮ್ಮ ಮಕ್ಕಳಿಗೆ ಅಲ್ಲಿನ ಶಿಕ್ಷಣ, ಈಗ ನಾವು 12ವಿ ಮುಗಿತೈತೆಪ್ಪ, ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಕರ್ನಾಟಕ ಒಳಗೆ ಹೋಗ್ತಾರೆ, ಅವರಿಗೆ ಯಾವುದೇ ರೀತಿ ಶಿಷ್ಯ ವೇತನ ಇಲ್ಲ. ಮಹಾರಾಷ್ಟ್ರದವ್ರು ಹೇಳ್ತಾರೆ ನಿಮ್ಮ ಮಕ್ಕಳನ್ನ ಕರ್ನಾಟಕ ಒಳಗೆ ಹಾಕಿರಿ, ನಾವು ಕೊಡೋದಿಲ್ಲ ಅಂತ. ಕರ್ನಾಟಕದವ್ರು ಹೇಳ್ತಾರೆ ನೀವು ಕನ್ನಡಿಗರಲ್ಲ, ನಿಮಗೆ ಶಿಷ್ಯ ವೇತನ ಇಲ್ಲ. ಆ ಮಕ್ಕಳಿಗೆ ಫೀಸ್ ಹೆಂಗೆ ಕಟ್ಟಬೇಕು? ಇಂಜಿನಿಯರ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಬೇರೆ ಬೇರೆ ಒಂದು ಇಲಾಖೆಗೆ ಹೋದಾಗ ಆ ಮಕ್ಕಳ ಫೀ, ಈ ಶಿಷ್ಯ ವೇತನ ಕರ್ನಾಟಕ ಸರ್ಕಾರ ಮಾಡಿದ್ದೇ ಆಯ್ತು ಅಂತಂದ್ರೆ ನಮ್ಮ ಎಲ್ಲ ಮಕ್ಕಳ ಭವಿಷ್ಯ ಕೂಡ ಉಜ್ವಲ ಆಗ್ತೈತಿ ಅಂತ ನಾನು ಈ ವೇದಿಕೆ ಮೂಲಕ ತಿಳಿಸಲು ವ್ಯಕ್ತಿಸ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಗಡಿ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ವರ್ಷ, ಈ 2ನೇ ವರ್ಷದಲ್ಲಿ ನನ್ನನ್ನು ಈ ಒಂದು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಸಂದರ್ಭ ನೋಡಿದರೆ ನನಗೆ ಆಶ್ಚರ್ಯ ಅನ್ನಿಸ್ತೈತಿ. ಒಮ್ಮೆ ನನಗ ಸುತಾರಣ್ಣ ಹೇಳ್ಬೇಕಂದ್ರೆ ಎಲೆಮರೆಯ ಕಾಯಿ ಇದ್ದಂತೆ. ಯಾಕಂದ್ರೆ ಬಡ್ತಾಡ್ತೀನಂತಂದ್ರೆ ಸಹಕಾರ ಇಲ್ಲ, ಯಾಜಮಿರೋದು ಸ್ವತಃ ಮಾಡಬೇಕು ಹೋದ್ರು ಅಂತಂದ್ರೆ ಒಬ್ಬರಿಗೆ ಸಾಧ್ಯ ಇಲ್ಲ. ಏನೇ ಮಾಡಬೇಕಾದ್ರು ಎಲ್ಲರ ಜನರ ಒಂದು ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಅವರು ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಹಿಂಗ್ರಿ ನಾವು ಹಿಂಗೆ ಕಾರ್ಯಕ್ರಮ ಮಾಡಬೇಕಂತಿದ್ದೀವ್ರಿ, ನಿಮಗನ್ನ ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವ್ರಿ ಅಂದರು. ನಾನೇ ನಾ ಎಲ್ರಿ ಅಧ್ಯಕ್ಷ ಆಗಬೇಕಾದ್ರೆ ಇನ್ನೂ ವಯಸ್ಸು ಬಾಳಬೇಕು, ಅನುಭವ ಬಾಳಬೇಕು ಅಂತಂದೆ. ಇಲ್ಲ, ನಾವು ಏನೋ ನಿಮ್ಮದ ಆಶೆಯನ್ನು ವ್ಯಕ್ತಪಡಿಸಿದ್ದೀವಿ, ನೀವು ಬರಬೇಕ್ರಿ ಅಂತಂದರು. ಅಂದಾಗ ನಮ್ಮ ಮಾವನವ್ರಿಗೆ ಈ ವಿಷಯ ತಿಳಿಸಿದಾಗ ಅವರು ಬಹಳ ಸಂತೋಷಪಟ್ಟರು. ಗಡಿ ಕನ್ನಡ ಸಲುವಾಗಿ ನಾವು ಇಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ತಾವು ಒಂದು ವಿಷಯನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಮಸೀಯಣ್ಣ ಹೇಳಿದ ಹಾಗೆ 2014ರಲ್ಲಿ ನಾನು ನನ್ನ MA ಮುಗಿಸ್ದೆ. ನೆಟ್ ಅಂತೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ನೆಟ್ ಮುಗಿಸ್ದೆ, ಸೆಟ್ ಮುಗಿಸ್ದೆ. 2017ರಲ್ಲಿ PhD ಕೂಡ ನಾನು ಸೊಲ್ಲಾಪುರ ವಿದ್ಯಾಪೀಠದಿಂದ ಮುಗಿಸ್ದೆ. 2019ರೊಳಗೆ BLD ಸಂಸ್ಥೆ ವತಿಯಿಂದ ನೌಕರಿ ಸಲುವಾಗಿ ಅರ್ಜಿಗಳನ್ನು ಬಿಟ್ಟಿದ್ರು. ನಾನು ಸತತವಾಗಿ 15 ದಿವಸ ಅರ್ಜಿಯನ್ನು ತುಂಬಿದೆ. ನೌಕರಿಗೆ ಹೋಗ್ಬೇಕಲ್ಲೇ BLD ಒಳಗೆ ಕನ್ನಡ ಪ್ರಾಧ್ಯಾಪಕ ಪೋಸ್ಟ್ ಇತ್ತು. ನಾಳೆ ಬೆಳಗ್ಗೆ ಹೋಗೋಳಿದ್ದೆ. ಇವತ್ತು ನಮ್ಮ ಮಾವನವ್ರಿಗೆ ತಿಳಿಸ್ದೆ. ನಾನು ಚೇರ್ಮನ್ರಿದ್ರು ರಾಮಚಂದ್ರ ಹೊರ್ತಿಕರ್ ಮಾಮ ಅವ್ರಿಗೆ, ನಾನು ಹಿಂಗೆ ಅರ್ಜಿ ತುಂಬಿನಿ, ಬಿಜಾಪುರಕ್ಕೆ ಹೋಗ್ಬೇಕಂತೀನಿ ಅಂತೇಳಿ. ಆಗ ಅವ್ರು ಹೇಳಿದ್ರು, ನೋಡಮ್ಮ, ನಮ್ಮ ಮನೆತನ ಕನ್ನಡ ಸಲುವಾಗಿ ನಾವು ಮೊದಲಿಂದ ಹೋರಾಟ ಮಾಡಿದ್ದೀವಿ. ಕನ್ನಡ ಶಾಲೆಗಳನ್ನು ತೆಗೆದಿದ್ದೀವಿ. ಯಾವುದೇ ಸರ್ಕಾರ ಅನುದಾನ ಇಲ್ಲದೆ ಪ್ರಾಥಮಿಕ ತೆಗೆದಿದ್ದೀವಿ, ಮಾಧ್ಯಮಿಕ ತೆಗೆದಿದ್ದೀವಿ, ಪೂರ್ವ ಪದವಿ ತೆಗೆದಿದ್ದೀವಿ, ಈಗ ಪದವಿ ಶಾಲೆಯನ್ನು ಕೂಡ ತೆಗೆದಿದ್ದೀವಿ, ಡಿಗ್ರಿ ಕಾಲೇಜ್ ಅಂತ ನಾವು ಹೇಳ್ತೀವಿ. ನಂದೊಂದು ಅಪೇಕ್ಷೆ ಐತಿ, ನೀ ಇಲ್ಲೇ ಸೇವೆ ಮಾಡಿದ್ರೆ ನನಗೆ ಒಳ್ಳೆಯದಾಗ್ತತಿ ಅಂತ ಹೇಳಿದ್ರು. ಅದನ್ನ ನೀನು ಸ್ವಲ್ಪ ಅದರಿಂದ ದೂರ ಇರಮ್ಮ. ಕೇವಲ ಇವತ್ತು ನಾ ಅಲ್ಲಿ ನೌಕರಿ ಮಾಡ್ತಾ ಇದ್ನಂದ್ರೆ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಪಗಾರ ತಗೋತಿದ್ದೆ. ಆದರೆ ನಮ್ಮ ಮಾವನವರು ಹೇಳಿದಂಥ ಒಂದೇ ಮಾತಿಗಾಗಿ ಇವತ್ತು ನಾನು ಬಿಜಾಪುರಕ್ಕೆ ಹೋಗದೆ
ತ್ಯಾಗಕ್ಕೆ ಇವತ್ತು ಈ ಅಧ್ಯಕ್ಷ ಪದ ಸಿಕ್ತು ಅಂತ ನಾನು ಬಹಳ ಧನ್ಯವಾದನ ವ್ಯಕ್ತಪಡಿಸ್ತಾ ಇದ್ದೀನಿ. ಅಲ್ಲಿ ಹೋಗಿದ್ನಿ ಅಂದ್ರೆ ಬರೀ ಶಿಕ್ಷಕಿ ಆಗ್ತಿದ್ದೆ, ಇಲ್ಲಿ ಆಗೀನಿ ಅಂತಂದ್ರೆ ಇಲ್ಲೇ ಉಳಿದಿನಿ ಅಂದ್ರೆ ಇವತ್ತು ಸಮ್ಮೇಳನದ ಸರ್ವಾಧ್ಯಕ್ಷ ಪದ ನನಗೆ ಸಿಕ್ತು. 2 ಲಕ್ಷ ನನಗೆ ಹೆಚ್ಚಲ್ಲ, ಈ ಪದ ಹೆಚ್ಚಂತ ಹೇಳ್ತಾ ಇವತ್ತು ಈ ಉಮ್ರಾಣಿ ಗ್ರಾಮದಲ್ಲಿ ಕರೆಸಿ ಈ ಒಂದು ನನಗೆ ಸನ್ಮಾನಿಸಿದಂಥ ಔಟಿ ಗುರುಗಳು, ಅದೇ ರೀತಿ RG ಬಿರಾದರ್ ಸರ್ ಅವರು, ಅಮ್ಮನವರು, ಸಾಕಷ್ಟು ಮಾನ್ಯರು ಈ ಒಂದು ನನ್ನ ಕರೆಸಿ ಸತ್ಕರಿಸಿ ಈ ದಾನಮ್ಮ ದೇವಿಯ ಒಂದು ರಥೋತ್ಸವದಂಗ ನನ್ನೂ ಕೂಡ ಆ ತಾಯಿಯ ಹಾಗೆ ನನ್ನೂ ಕೂಡ ಮೆರವಣಿಗೆ ಮಾಡಿ ನನಗೆ ದೊಡ್ಡ ಒಂದು ಋಣಿಯನ್ನು ನನಗೆ ಕೊಟ್ಟಿದ್ದೀರಿ ಅಂತ ಈ ಋಣದಲ್ಲಿ ನಾನು ಯಾವಾಗಲೂ ಶ್ರಮಿಸ್ತಾ ಇರ್ತೀನಿ ಅಂತ ತಮ್ಮ ಮುಂದೆ ಹೇಳ್ತಾ ನನ್ನ 2 ಸರ್ವಾಧ್ಯಕ್ಷ ಭಾಷಣ ಆಶಯಕ್ಕೆ ವಿರಾಮ ನೀಡ್ತಾ ಇದ್ದೀನಿ.